ವರ್ಷಾಚರಣೆ ಗೌರವ ಸಲ್ಲಿಸಬೇಕು, ಚರ್ಚೆಗಳಾಗಬೇಕು, ಎಲ್ಲವೂ ಸರಿಯೇ. ಬಟ್ ಈಗ ಆಗ್ತಾ ಇರುವ ಚರ್ಚೆಯಲ್ಲಿ ಪ್ರಧಾನಿ ಮೋದಿ ಅವರು ಹಿಂದಿನ ಕಾಂಗ್ರೆಸ್ ಹಾಗೆ ಇಂದಿನ ಕಾಂಗ್ರೆಸ್ ಇದೆರಡನ್ನೂ ಕೂಡ ಹೋಲಿಕೆ ಮಾಡಿ ವ್ಯತ್ಯಾಸ ಇಲ್ಲ ಅನ್ನೋ ಮಾತನ್ನ ಆಡಿದ್ದಾರೆ. ನೀವು ಇದನ್ನ ಯಾವ ರೀತಿ ಗಮನಿಸ್ತೀರಿ ಸರ್? ವಿ ವಿಲ್ ಗೆಟ್ ಬ್ಯಾಕ್ ಟು ವಂದೇ ಮಾತರಂ, ಬಟ್ ಈ ಮಾತನ್ನ ನೀವು ಯಾವ ರೀತಿ ಗಮನಿಸ್ತೀರಿ? ಅದಕ್ಕೂ ಪ್ರತಿ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸ, ಸ್ವಾತಂತ್ರ್ಯೋತ್ತರ ಭಾರತದ ಇತಿಹಾಸವನ್ನ ವ್ಯಾಖ್ಯಾನ ಮಾಡುವಾಗ ಪ್ರತಿ ಸಾರಿ ಜವಾಹರ್ಲಾಲ್ ನೆಹರು ಅವರ ಹೆಸರನ್ನು ಎಳುತ್ತಿರ್ತಾರೆ. ಜವಾಹರ್ಲಾಲ್ ನೆಹರು ತಪ್ಪೆಸಗಿದ್ರು. 1962ರ ಚೀನಾ ಯುದ್ಧದ ಕಾಲದ ಆ ಸೋಲು, ಅದಕ್ಕೂ ಪೂರ್ವದಲ್ಲಿ ಹಲವಾರು ವಿಷಯಗಳಲ್ಲಿ ಜವಾಹರ್ಲಾಲ್ ನೆಹರು ಅವರ ಹೆಸರನ್ನು ಎಳುತ್ತಿರ್ತಾರೆ. ಅದೇ ರೀತಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕಿದ್ದು ಕೂಡ ಜವಾಹರ್ಲಾಲ್ ನೆಹರು. ಸಂವಿಧಾನದ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅನುಬಂಧಕ್ಕೆ ಮೊದಲ ತಿದ್ದುಪಡಿ ತಂದಿದ್ದೇ ಜವಾಹರ್ಲಾಲ್ ನೆಹರು. ಇದೀಗ ಮತ್ತೊಮ್ಮೆ ವಂದೇ ಮಾತರಂ ಗೀತೆಯ ಒಟ್ಟು 6 ಪಂಕ್ತಿಗಳಿದ್ದ ವಂದೇ ಮಾತರಂ ಗೀತೆಯಲ್ಲಿ 4 ಪಂಕ್ತಿಗಳನ್ನು ತೆಗೆದುಹಾಕಿದ್ದು ಮುಸ್ಲಿಮರನ್ನ ತುಷ್ಟೀಕರಣಗೊಳಿಸೋದಕ್ಕೆ. ಮೊಹಮ್ಮದ್ ಅಲಿ ಮುಸ್ಲಿಂ ಲೀಗ್ ನಾಯಕ ಮೊಹಮ್ಮದ್ ಅಲಿ ಜಿನ್ನಾರ್ ಅವರ ಒತ್ತಡಕ್ಕೆ ಮಣಿದ್ರು ಅನ್ನೋ ವಿಚಾರ ಹೇಳೋದ್ರ ಮೂಲಕ ಒಂದು ಹೊಸ ವಿವಾದವನ್ನು ಎಬ್ಬಿಸಿದ್ದಾರೆ. ಅಂದಾಗೆ ಕಳೆದ 3 ವಾರಗಳಲ್ಲಿ 2 ವಿಷಯಗಳನ್ನು ಪ್ರಸ್ತಾಪಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಒಂದು, 1854ರಲ್ಲಿ ಮೆಕಾಲೆ ಶಿಕ್ಷಣ ಪದ್ಧತಿಯನ್ನು ಅನುಷ್ಠಾನ ಮಾಡಿದ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಭಾರತದ ಶಿಷ್ಟ ವರ್ಗದಲ್ಲಿ ಒಂದು ಗುಲಾಮಿ ಮನಸ್ಥಿತಿಯನ್ನ ನಿರ್ಮಿಸಿಬಿಡ್ತು. ಅದು ಇವತ್ತಿಗೂ ಕೂಡ ಸ್ವಾತಂತ್ರ್ಯ ಬಂದು 80 ವರ್ಷಗಳಾಗ್ತಾ ಬಂದರೂ ಕೂಡ ಅದೇ ಗುಲಾಮಿ ಮನಸ್ಥಿತಿ ಮುಂದುವರೆದಿದೆ. ಇನ್ನು 10 ವರ್ಷಗಳಲ್ಲಿ ಅದನ್ನು ತೆಗೆದುಹಾಕಬೇಕು ಅಂತಂದು ಹೇಳಿದರು. ಅದೇ ರೀತಿ ಇವತ್ತು ವಂದೇ ಮಾತರಂ ಗೀತೆಯ 150ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಒಂದು ವಿಶೇಷ ಚರ್ಚೆಯನ್ನೇ ಸಂಸತ್ನಲ್ಲಿ ಶುರು ಮಾಡಿದ್ದಾರೆ. ಅಂದಾಗೆ ಈ ವಂದೇ ಮಾತರಂ ಗೀತೆಯನ್ನು ಬರೆದಿದ್ದು ನಮಗೆಲ್ಲ ಗೊತ್ತಿರೋ ಹಾಗೆ ಬಂಕಿಂ ಚಂದ್ರ ಚಟರ್ಜಿ, ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅಂತನೂ ಇತ್ತು ಅವರ ಹೆಸರು. ಬಂಕಿಂ ಚಂದ್ರ ಚಟರ್ಜಿ ಅಂತ ಒಬ್ಬ ಕಾದಂಬರಿಕಾರನಾಗಿ ನಮ್ಮ ಪೀಳಿಗೆಯವರು, ಇವತ್ತಿನ ಡಿಜಿಟಲ್ ಯುಗ ಬರೋಕ್ಕಿಂತ ಮುಂಚೆ ಬಂಕಿಂ ಚಂದ್ರ ಚಟರ್ಜಿ ಅವರ ಕಾದಂಬರಿಗಳನ್ನು ಕೂಡ ನಾವು ಓದ್ತಾ ಇದ್ವಿ. ನಮ್ಮ ಅಕ್ಷರ ಸಂಸ್ಕೃತಿಗೆ ಅದು ಕೂಡ ದೊಡ್ಡ ಕೊಡುಗೆಯನ್ನು ಕೊಟ್ಟಿತ್ತು, ಅನುವಾದಿತ ಕಾದಂಬರಿಗಳು. ನವೆಂಬರ್ 7, 1875ಕ್ಕೆ ಈ ಗೀತೆಯನ್ನು ರಚಿಸಿದ ಬಂಕಿಂ ಚಂದ್ರ ಚಟರ್ಜಿ ಅವರು ಏನಾಗಿದ್ರು ಗೊತ್ತಾ? ಇದೇ ಮೆಕಾಲೆ ಶಿಕ್ಷಣ ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂದ್ಮೇಲೆ ಭಾರತದ ಪ್ರಪ್ರಥಮ ವಿಶ್ವವಿದ್ಯಾಲಯ ಕಲ್ಕತ್ತಾ ವಿಶ್ವವಿದ್ಯಾಲಯ ಅಸ್ತಿತ್ವಕ್ಕೆ ಬಂತು 1857ರಲ್ಲಿ. ಈ ಕಲ್ಕತ್ತಾ ವಿಶ್ವವಿದ್ಯಾಲಯದ ಮೊದಲ ಬ್ಯಾಚಿನ ಮೊದಲ 2 ಗ್ರಾಜ್ಯುಯೇಟ್ಸ್ ಪೈಕಿ ಒಬ್ಬರು ಬಂಕಿಂ ಚಂದ್ರ ಚಟರ್ಜಿ. 1859ರಲ್ಲಿ ಅವರು BA ಪದವಿಯನ್ನು ಪಡ್ಕೊಂಡ್ಬಿಟ್ಟು ಆ ವಿಶ್ವವಿದ್ಯಾಲಯದ ಮೊಟ್ಟ ಮೊದಲ ಪದವೀಧರ ಅಂತ ಅನಿಸ್ಕೊಂಡ್ರು. ಅದಾದ ನಂತರ ಮುಂದೆ ಅವರು ಕಾನೂನು ಪದವಿಯನ್ನು ಕೂಡ ಪಡ್ಕೊಂಡ್ರು. ಅದಕ್ಕಿಂತ ಹೆಚ್ಚಾಗಿ ಆ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಸರ್ಕಾರದಲ್ಲೇ ಅವರೊಬ್ಬ ಸಬ್ ಡಿವಿಷನಲ್ ಕಲೆಕ್ಟರ್, ಅಂದ್ರೆ ಇವತ್ತಿನ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆ ಏನಿದೆ, ಸೊ ಡೆಪ್ಟಿ ಕಲೆಕ್ಟರ್, ಡೆಪ್ಟಿ ಕಮಿಷನರ್ ಆಗಿ ಅವರು ಸರ್ಕಾರಿ ಅಧಿಕಾರಶಾಹಿಯನ್ನು ಕೂಡ ಸೇರ್ಕೊಂಡಿರ್ತಾರೆ. ಅಂದ್ರೆ ಈ ಪದ್ಯ ಬರೆದಾಗ ಅವರು ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಭಾರತದ ಒಬ್ಬ ಸರ್ಕಾರಿ ಅಧಿಕಾರಿ ಆಗಿದ್ರು. ಆದ್ರೆ ಹೇಳಿ ಕೇಳಿ ಬಂಗಾಲ್, ಆವತ್ತಿನ ಬಂಗಾಲ್, ಅವಿಭಜಿತ ಬಂಗಾಲ್ ಅನೇಕ ಸಾಂಸ್ಕೃತಿಕ ಉತ್ಕ್ರಾಂತಿಗಳಿಗೆ, ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿ ಚರಿತ್ರೆಗೆ ಬಹುಪಾಲು ಕೊಡುಗೆ ನೀಡಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ರಾಜಾ ರಾಮ್ ಮೋಹನ್ ರಾಯರಿಂದ ಹಿಡಿದು ಈ ಬಂಕಿಂ ಚಂದ್ರ ಚಟರ್ಜಿ, ರವೀಂದ್ರನಾಥ್ ಟ್ಯಾಗೂರ್, ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ ಇವೆಲ್ಲ ಖ್ಯಾತನಾಮರೆಲ್ಲ ಬಂಗಾಲದವರೇ. ಸೊ ಬಂಗಾಲದಲ್ಲಿ ನಿರಂತರವಾಗಿ ಈ ತರದ ಒಂದು ಕ್ರಾಂತಿ ಮತ್ತು ಉತ್ಕ್ರಾಂತಿಯ ಕ್ರೀಡೆ ಇದ್ದೇ ಇತ್ತು. ಈ ಬಂಕಿಂ ಚಂದ್ರ ಚಟರ್ಜಿ ಅವರು ಇದನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಕಟಿಸಿದ್ದು 1882ರಲ್ಲಿ ಬಂಗದರ್ಶನ ಅನ್ನೋ ವಾರಪತ್ರಿಕೆಯಲ್ಲಿ ತಮ್ಮ ಆನಂದ್ ಮಠ ಅನ್ನೋ ಕಾದಂಬರಿಯನ್ನ ಧಾರಾವಾಹಿಯಾಗಿ ಪ್ರಕಟಿಸಕ್ಕೆ ಶುರು ಮಾಡಿದ್ರು. ಅದರ ಮೊದಲ ಸಂಚಿಕೆಯಲ್ಲೇ ಈ ವಂದೇ ಮಾತರಂ ಪದ್ಯವನ್ನು ಬಳಸ್ಕೊಂಡಿದ್ರು. ಅದಕ್ಕೆ ಪ್ರೇರಣೆ ಯಾವುದು ಅಂತಂದ್ರೆ 18ನೇ ಶತಮಾನದಲ್ಲಿ ನಡೆದ ಸನ್ಯಾಸಿ ದಂಗೆ, ನಮ್ಗೆಲ್ರಿಗೂ ಗೊತ್ತಿರೋದು 1857ರಲ್ಲಿ ನಡೆದ ಸಿಪಾಯಿ ದಂಗೆ. ಅದಕ್ಕೂ ಪೂರ್ವದಲ್ಲಿ ಬಂಗಾಲದ ಹಿಂದೂ ಸನ್ಯಾಸಿಗಳು ಮತ್ತು ಮುಸ್ಲಿಂ ಫಕೀರರು ಅವರಿಬ್ಬರು ಕೂಡ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಶೋಷಣೆ ಮತ್ತು ಅತ್ಯಂತ ಆರ್ಥಿಕ ದುರವಸ್ಥೆ ಮತ್ತು 1760ರಲ್ಲಿ ನಡೆದ ಆ ಭೀಕರವಾದ ಬಂಗಾಲದ ಕ್ಷಾಮ, ಬರಗಾಲ, ಆ ದುಸ್ಥಿತಿಯನ್ನು ಪ್ರತಿಭಟಿಸಿಬಿಟ್ಟು ಸನ್ಯಾಸಿಗಳು ದಂಗೆ ನಡೆಸಿದ್ರು 1763ರಿಂದ 1800. ಅದನ್ನ ಕಥಾವಸ್ತುವನ್ನಾಗಿ ಇಟ್ಕೊಂಡ್ಬಿಟ್ಟು ಈ ಕಾದಂಬರಿಯನ್ನು ಬರೆದಿದ್ರು. ಈ ವಂದೇ ಮಾತರಂ ಗೀತೆಯನ್ನ ಮೊಟ್ಟ ಮೊದಲು
ಸಾರ್ವಜನಿಕವಾಗಿ ಹಾಡಿದ್ಯಾರು ಅಂತಂದ್ರೆ ಕವಿ ರವೀಂದ್ರನಾಥ್ ಟ್ಯಾಗೋರ್ 1896ರಲ್ಲಿ ಕಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಾರ್ವಜನಿಕ ವೇದಿಕೆಯಿಂದ ಮೊಟ್ಟ ಮೊದಲ ಹಾಡಿದ್ದು ರವೀಂದ್ರನಾಥ್ ಟ್ಯಾಗೋರ್ ಅವರೇ. ಅದಾದ ನಂತರ 1905ರಲ್ಲಿ ಮತ್ತೊಮ್ಮೆ ಕಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಸರಳಾದೇವಿ ಚೌಧರಾನಿ ಅಂತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಅವರು ಕೂಡ ಇದನ್ನ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಗೀತೆಯನ್ನು ಹಾಡಿದ್ರು. ಅದು ಒಂದೇ ಮಾತ್ರಂ ಗೀತೆ ಮಾತ್ರವಲ್ಲ, ಒಂದೇ ಮಾತ್ರಂ ಅನ್ನೋದು ಘೋಷಣೆ ಕೂಡ ಆಗ್ಬಿಡ್ತು. ಇಡೀ ಸ್ವಾತಂತ್ರ್ಯ ಚಳವಳಿಯನ್ನ ಉದ್ದೀಪನಗೊಳಿಸಿದ ಒಂದು ಅತ್ಯಂತ ಕ್ರಾಂತಿಕಾರಿ ಘೋಷಣೆ ಒಂದೇ ಮಾತ್ರಂ ಹಾಡು ಮತ್ತು ಒಂದೇ ಮಾತ್ರಂ ಅನ್ನೋ ಘೋಷಣೆ. ಅಂದಾಗೆ ಈ 1905ನೇ ವರ್ಷ ಆಗ ತಾನೇ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಮತ್ತೊಂದು ಕುಟಿಲ ತಂತ್ರವನ್ನ ಪ್ರಯೋಗ ಮಾಡಿತು. ಅಂದ್ರೆ ಮುಸ್ಲಿಂ ಬಾಹುಳ್ಯ ಉಳ್ಳ ಪೂರ್ವ ಬಂಗಾಲ, ಹಿಂದೂ ಬಾಹುಳ್ಯ ಉಳ್ಳ ಪಶ್ಚಿಮ ಬಂಗಾಲ ವಿಭಜನೆಗೆ ಕೈ ಹಾಕ್ತು. ಲಾರ್ಡ್ ಕರ್ಜನ್ ಅನ್ನೋ ವೈಸ್ರಾಯ್ ಇದ್ದ, ಆತ ಬಂಗಾಲ್ ವಿಭಜನೆ ಮಾಡ್ಲಿಕ್ಕೆ ಹೊರಟಾಗ ಆಗಸ್ಟ್ 7, 1905ರಂದು ಹಿಂದೂ ಮುಸ್ಲಿಂ ಬಂಗಾಲಿಗಳು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಕಲ್ಕತ್ತಾದ ಟೌನ್ ಹಾಲ್ ಬಳಿ ದೊಡ್ಡ ಪ್ರತಿಭಟನಾ ಪ್ರದರ್ಶನವನ್ನು ನಡೆಸಿದ್ರು. ಆವತ್ತು ಈ ಒಂದೇ ಮಾತ್ರಂ ಘೋಷಣೆ ಮತ್ತು ಒಂದೇ ಮಾತ್ರಂ ಹಾಡು ಎರಡಕ್ಕೂ ಕೂಡ ದೊಡ್ಡ ಮಟ್ಟದ ಚಾಲನೆ ಸಿಕ್ತು. ಅದಾದ ನಂತರ 1907ರಲ್ಲಿ ಬಿಪಿನ್ ಚಂದ್ರ ಪಾಲ್, ನಿಮ್ಗೆಲ್ಲ ಗೊತ್ತಿರಬಹುದು, ಸ್ವಾತಂತ್ರ್ಯ ಹೋರಾಟದಲ್ಲಿ ಲಾಲ್ ಬಾಲ್ ಪಾಲ್ ಅಂತ 3 ಜನ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರು. ಅದರಲ್ಲಿ ಬಿಪಿನ್ ಚಂದ್ರ ಪಾಲ್ ಒಂದು ಇಂಗ್ಲಿಷ್ ದಿನಪತ್ರಿಕೆಯನ್ನು ಸ್ಥಾಪಿಸ್ತಾರೆ. ಅದರ ಹೆಸರು ಕೂಡ ಒಂದೇ ಮಾತರಂ ಅಂತ. ಅದಕ್ಕೆ ಅರವಿಂದ್ ಘೋಷ್ ಅವರು ಅದಕ್ಕೆ ಸಹ ಸಂಪಾದಕರಾಗಿ ಸೇರ್ಕೊಂಡ್ಬಿಟ್ಟು ಎಲ್ಲ ಬಗೆಯ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉದ್ದೀಪನ ಕೊಡುವಂತ ಎಲ್ಲ ಲೇಖನಗಳು ಅದರಲ್ಲಿ ಬರೋಕ್ ಶುರುವಾಗ್ಬಿಡ್ತು. ಹೀಗಾಗಿ ಬ್ರಿಟಿಷ್ ಸರ್ಕಾರ ಎಚ್ಚೆತ್ಕೊಂಡ್ಬಿಟ್ಟು ಈ ಒಂದೇ ಮಾತರಂ ಅನ್ನೋ ಹಾಡು, ಅದನ್ನ ಪ್ರಕಟಿಸಿದ ಆನಂದ್ ಮಠ ಅನ್ನೋ ಕಾದಂಬರಿ ಎರಡನ್ನೂ ನಿಷೇಧಿಸಿಬಿಟ್ಟು ಆಜ್ಞೆಯನ್ನ ಹೊರಡಿಸಿತ್ತು. ಅದನ್ನು ಧಿಕ್ಕರಿಸ್ತಾ ಬಂದ್ರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು. ಮೊಟ್ಟ ಮೊದಲ ಬಾರಿಗೆ ವಿದೇಶಿ ವಸ್ತುಗಳ ಬಹಿಷ್ಕಾರ ಮತ್ತು ಸ್ವದೇಶಿ ಆಂದೋಲನಕ್ಕೆ ಚಾಲನೆ ಸಿಕ್ಕಿದ್ದು ಕೂಡ ಈ 1905ರ ವರ್ಷದಲ್ಲಿ. 50ನೇ ವರ್ಷಾಚರಣೆ, ಗೌರವ ಸಲ್ಲಿಸಬೇಕು, ಚರ್ಚೆಗಳಾಗಬೇಕು, ಎಲ್ಲವೂ ಸರಿಯೇ. ಬಟ್ ಈಗ ಆಗ್ತಾ ಇರುವ ಚರ್ಚೆಯಲ್ಲಿ ಪ್ರಧಾನಿ ಮೋದಿ ಅವರು ಹಿಂದಿನ ಕಾಂಗ್ರೆಸ್ ಹಾಗೆ ಇಂದಿನ ಕಾಂಗ್ರೆಸ್ ಇದೆರಡನ್ನೂ ಕೂಡ ಹೋಲಿಕೆ ಮಾಡಿ ವ್ಯತ್ಯಾಸ ಇಲ್ಲ ಅನ್ನೋ ಮಾತನ್ನ ಆಡಿದ್ದಾರೆ. ನೀವು ಇದನ್ನ ಯಾವ ರೀತಿ ಗಮನಿಸ್ತೀರಿ ಸರ್? ವಿ ವಿಲ್ ಗೆಟ್ ಬ್ಯಾಕ್ ಟು ಒಂದೇ ಮಾತ್ರ, ಬಟ್ ಈ ಮಾತನ್ನ ನೀವು ಯಾವ ರೀತಿ ಗಮನಿಸ್ತೀರಿ? ಅದಕ್ಕೂ ಪ್ರತಿ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸ, ಸ್ವಾತಂತ್ರ್ಯೋತ್ತರ ಭಾರತದ ಇತಿಹಾಸವನ್ನ ವ್ಯಾಖ್ಯಾನ ಮಾಡುವಾಗ ಪ್ರತಿ ಸಾರಿ ಜವಾಹರ್ಲಾಲ್ ನೆಹರು ಅವರ ಹೆಸರನ್ನು ಎಳೆತರ್ತಾರೆ. ಜವಾಹರ್ಲಾಲ್ ನೆಹರು ತಪ್ಪೆಸಗಿದ್ರು. 1962ರ ಚೀನಾ ಯುದ್ಧದ ಕಾಲದ ಆ ಸೋಲು, ಅದಕ್ಕೂ ಪೂರ್ವದಲ್ಲಿ ಹಲವಾರು ವಿಷಯಗಳಲ್ಲಿ ಜವಾಹರ್ಲಾಲ್ ನೆಹರು ಅವರ ಹೆಸರನ್ನು ಎಳೆತರ್ತಾರೆ. ಅದೇ ರೀತಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕಿದ್ದು ಕೂಡ ಜವಾಹರ್ಲಾಲ್ ನೆಹರು. ಸಂವಿಧಾನದ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅನುಬಂಧಕ್ಕೆ ಮೊದಲ ತಿದ್ದುಪಡಿ ತಂದಿದ್ದೇ ಜವಾಹರ್ಲಾಲ್ ನೆಹರು. ಇದೀಗ ಮತ್ತೊಮ್ಮೆ ಒಂದೇ ಮಾತರಂ ಗೀತೆಯ ಒಟ್ಟು 6 ಪಂಕ್ತಿಗಳಿದ್ದ ಒಂದೇ ಮಾತರಂ ಗೀತೆಯಲ್ಲಿ 4 ಪಂಕ್ತಿಗಳನ್ನು ತೆಗೆದುಹಾಕಿದ್ದು ಮುಸ್ಲಿಮರನ್ನ ತುಷ್ಟೀಕರಣಗೊಳಿಸೋದಕ್ಕೆ. ಮುಸ್ಲಿಂ ಲೀಗ್ ನಾಯಕ ಮೊಹಮ್ಮದ್ ಅಲಿ ಜಿನ್ನಾರ್ ಅವರ ಒತ್ತಡಕ್ಕೆ ಮಣಿದ್ರು ಅನ್ನೋ ವಿಚಾರ ಹೇಳೋದ್ರ ಮೂಲಕ ಒಂದು ಹೊಸ ವಿವಾದವನ್ನು ಎಬ್ಬಿಸಿದ್ದಾರೆ. ಅಂದಾಗೆ ಕಳೆದ 3 ವಾರಗಳಲ್ಲಿ 2 ವಿಷಯಗಳನ್ನು ಪ್ರಸ್ತಾಪಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಒಂದು, 1854ರಲ್ಲಿ ಮೆಕಾಲೆ ಶಿಕ್ಷಣ ಪದ್ಧತಿಯನ್ನು ಅನುಷ್ಠಾನ ಮಾಡಿದ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಭಾರತದ ಶಿಷ್ಟ ವರ್ಗದಲ್ಲಿ ಒಂದು ಗುಲಾಮಿ ಮನಸ್ಥಿತಿಯನ್ನ ನಿರ್ಮಿಸಿಬಿಡ್ತು. ಅದು ಇವತ್ತಿಗೂ ಕೂಡ ಸ್ವಾತಂತ್ರ್ಯ ಬಂದು 80 ವರ್ಷಗಳಾಗ್ತಾ ಬಂದರೂ ಕೂಡ ಅದೇ ಗುಲಾಮಿ ಮನಸ್ಥಿತಿ ಮುಂದುವರೆದಿದೆ. ಇನ್ನು 10 ವರ್ಷಗಳೆಲ್ಲ ತೆಗೆದುಹಾಕಬೇಕು ಅಂತಂದು ಹೇಳಿದರು. ಅದೇ ರೀತಿ ಇವತ್ತು ಒಂದೇ ಮಾತರಂ ಗೀತೆಯ 150ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಒಂದು ವಿಶೇಷ ಚರ್ಚೆಯನ್ನೇ ಸಂಸತ್ನಲ್ಲಿ ಶುರು ಮಾಡಿದ್ದಾರೆ. ಅಂದಾಗೆ ಈ ಒಂದೇ ಮಾತರಂ ಗೀತೆಯನ್ನು ಬರೆದಿದ್ದು ನಮಗೆಲ್ಲ ಗೊತ್ತಿರೋ ಹಾಗೆ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅಂತನೂ ಇತ್ತು ಅವರ ಹೆಸರು. ಬಂಕಿಂ ಚಂದ್ರ ಚಟರ್ಜಿ ಅಂತ ಒಬ್ಬ ಕಾದಂಬರಿಕಾರನಾಗಿ ನಮ್ಮ ಪೀಳಿಗೆಯವರು, ಇವತ್ತಿನ ಡಿಜಿಟಲ್ ಯುಗ ಬರೋಕ್ಕಿಂತ ಮುಂಚೆ ಬಂಕಿಂ ಚಂದ್ರ ಚಟರ್ಜಿ ಅವರ ಕಾದಂಬರಿಗಳನ್ನು ಕೂಡ ನಾವು ಓದ್ತಾ ಇದ್ವಿ. ನಮ್ಮ ಅಕ್ಷರ ಸಂಸ್ಕೃತಿಗೆ ಅದು ಕೂಡ ದೊಡ್ಡ ಕೊಡುಗೆಯನ್ನು ಕೊಟ್ಟಿತ್ತು, ಅನುವಾದಿತ ಕಾದಂಬರಿಗಳು. ನವೆಂಬರ್ 7, 1875ಕ್ಕೆ ಈ ಗೀತೆಯನ್ನು ರಚಿಸಿದ ಬಂಕಿಂ ಚಂದ್ರ ಚಟರ್ಜಿ ಅವರು ಏನಾಗಿದ್ರು ಗೊತ್ತಾ? ಇದೇ ಮೆಕಾಲೆ ಶಿಕ್ಷಣ ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂದ್ಮೇಲೆ ಭಾರತದ ಪ್ರಪ್ರಥಮ ವಿಶ್ವವಿದ್ಯಾಲಯ ಕಲ್ಕತ್ತಾ ವಿಶ್ವವಿದ್ಯಾಲಯ ಅಸ್ತಿತ್ವಕ್ಕೆ ಬಂತು 1857ರಲ್ಲಿ. ಈ ಕಲ್ಕತ್ತಾ ವಿಶ್ವವಿದ್ಯಾಲಯದ ಮೊದಲ ಬ್ಯಾಚಿನ ಮೊದಲ 2 ಗ್ರಾಜ್ಯುಯೇಟ್ಸ್ ಪೈಕಿ ಒಬ್ಬರು ಬಂಕಿಂ ಚಂದ್ರ ಚಟರ್ಜಿ.
1859ರಲ್ಲಿ ಅವರು BA ಪದವಿಯನ್ನು ಪಡ್ಕೊಂಡ್ಬಿಟ್ಟು ಆ ವಿಶ್ವವಿದ್ಯಾಲಯದ ಮೊಟ್ಟ ಮೊದಲ ಪದವೀಧರ ಅಂತ ಅನಿಸ್ಕೊಂಡ್ರು. ಅದಾದ ನಂತರ ಮುಂದೆ ಅವರು ಕಾನೂನು ಪದವಿಯನ್ನು ಕೂಡ ಪಡ್ಕೊಂಡ್ರು. ಅದಕ್ಕಿಂತ ಹೆಚ್ಚಾಗಿ ಆ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಸರ್ಕಾರದಲ್ಲೇ ಅವರೊಬ್ಬ ಸಬ್ ಡಿವಿಷನಲ್ ಕಲೆಕ್ಟರ್, ಅಂದ್ರೆ ಇವತ್ತಿನ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆ ಏನಿದೆ, ಸೊ ಡೆಪ್ಟಿ ಕಲೆಕ್ಟರ್, ಡೆಪ್ಟಿ ಕಮಿಷನರ್ ಆಗಿ ಅವರು ಸರ್ಕಾರಿ ಅಧಿಕಾರಶಾಹಿಯನ್ನು ಕೂಡ ಸೇರ್ಕೊಂಡಿರ್ತಾರೆ. ಅಂದ್ರೆ ಈ ಪದ್ಯ ಬರೆದಾಗ ಅವರು ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಭಾರತದ ಒಬ್ಬ ಸರ್ಕಾರಿ ಅಧಿಕಾರಿ ಆಗಿದ್ರು. ಆದ್ರೆ ಹೇಳಿ ಕೇಳಿ ಬಂಗಾಲ್, ಆವತ್ತಿನ ಬಂಗಾಲ್, ಅವಿಭಜಿತ ಬಂಗಾಲ್ ಅನೇಕ ಸಾಂಸ್ಕೃತಿಕ ಉತ್ಕ್ರಾಂತಿಗಳಿಗೆ, ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿ ಚರಿತ್ರೆಗೆ ಬಹುಪಾಲು ಕೊಡುಗೆ ನೀಡಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ರಾಜಾ ರಾಮ್ ಮೋಹನ್ ರಾಯರಿಂದ ಹಿಡಿದು ಈ ಬಂಕಿಂ ಚಂದ್ರ ಚಟರ್ಜಿ, ರವೀಂದ್ರನಾಥ್ ಟ್ಯಾಗೋರ್, ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ ಇವೆಲ್ಲ ಖ್ಯಾತನಾಮರೆಲ್ಲ ಬಂಗಾಲದವರೇ. ಸೊ ಬಂಗಾಲದಲ್ಲಿ ನಿರಂತರವಾಗಿ ಈ ತರದ ಒಂದು ಕ್ರಾಂತಿ ಮತ್ತು ಉತ್ಕ್ರಾಂತಿಯ ಕ್ರೀಡೆ ಇದ್ದೇ ಇತ್ತು. ಈ ಬಂಕಿಂ ಚಂದ್ರ ಚಟರ್ಜಿ ಅವರು ಇದನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಕಟಿಸಿದ್ದು 1882ರಲ್ಲಿ ಬಂಗದರ್ಶನ ಅನ್ನೋ ವಾರ ಪತ್ರಿಕೆಯಲ್ಲಿ ತಮ್ಮ ಆನಂದ್ ಮಠ ಅನ್ನೋ ಕಾದಂಬರಿಯನ್ನ ಧಾರಾವಾಹಿಯಾಗಿ ಪ್ರಕಟಿಸಕ್ಕೆ ಶುರು ಮಾಡಿದ್ರು. ಅದರ ಮೊದಲ ಸಂಚಿಕೆಯಲ್ಲೇ ಈ ಒಂದೇ ಮಾತರಂ ಪದ್ಯವನ್ನ ಬಳಸ್ಕೊಂಡಿದ್ರು. ಅದಕ್ಕೆ ಪ್ರೇರಣೆ ಯಾವುದು ಅಂತಂದ್ರೆ 18ನೇ ಶತಮಾನದಲ್ಲಿ ನಡೆದ ಸನ್ಯಾಸಿ ದಂಗೆ, ನಮ್ಗೆಲ್ರಿಗೂ ಗೊತ್ತಿರೋದು 1857ರಲ್ಲಿ ನಡೆದ ಸಿಪಾಯಿ ದಂಗೆ. ಅದಕ್ಕೂ ಪೂರ್ವದಲ್ಲಿ ಬಂಗಾಲದ ಹಿಂದೂ ಸನ್ಯಾಸಿಗಳು ಮತ್ತು ಮುಸ್ಲಿಂ ಫಕೀರರು ಅವರಿಬ್ಬರು ಕೂಡ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಶೋಷಣೆ ಮತ್ತು ಅತ್ಯಂತ ಆರ್ಥಿಕ ದುರವಸ್ಥೆ ಮತ್ತು 1760ರಲ್ಲಿ ನಡೆದ ಆ ಭೀಕರವಾದ ಬಂಗಾಲದ ಕ್ಷಾಮ, ಬರಗಾಲ, ಆ ದುಸ್ಥಿತಿಯನ್ನು ಪ್ರತಿಭಟಿಸಿಬಿಟ್ಟು ಸನ್ಯಾಸಿಗಳು ದಂಗೆ ನಡೆಸಿದ್ರು 1763ರಿಂದ 1800. ಅದನ್ನ ಕಥಾವಸ್ತುವನ್ನಾಗಿ ಇಟ್ಕೊಂಡ್ಬಿಟ್ಟು ಈ ಕಾದಂಬರಿಯನ್ನು ಬರೆದಿದ್ರು. ಈ ಒಂದೇ ಮಾತರಂ ಗೀತೆಯನ್ನ ಮೊಟ್ಟ ಮೊದಲು ಸಾರ್ವಜನಿಕವಾಗಿ ಹಾಡಿದ್ಯಾರು ಅಂತಂದ್ರೆ ಕವಿ ರವೀಂದ್ರನಾಥ್ ಟ್ಯಾಗೋರ್ 1896ರಲ್ಲಿ ಕಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಾರ್ವಜನಿಕ ವೇದಿಕೆಯಿಂದ ಮೊಟ್ಟ ಮೊದಲ ಹಾಡಿದ್ದು ರವೀಂದ್ರನಾಥ್ ಟ್ಯಾಗೋರ್ ಅವರೇ. ಅದಾದ ನಂತರ 1905ರಲ್ಲಿ ಮತ್ತೊಮ್ಮೆ ಕಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಸರಳಾದೇವಿ ಚೌಧರಾನಿ ಅಂತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಅವರು ಕೂಡ ಇದನ್ನ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಗೀತೆಯನ್ನು ಹಾಡಿದ್ರು. ಅದು ಒಂದೇ ಮಾತರಂ ಗೀತೆ ಮಾತ್ರವಲ್ಲ, ಒಂದೇ ಮಾತರಂ ಅನ್ನೋದು ಘೋಷಣೆ ಕೂಡ ಆಗ್ಬಿಡ್ತು. ಇಡೀ ಸ್ವಾತಂತ್ರ್ಯ ಚಳವಳಿಯನ್ನ ಉದ್ದೀಪನಗೊಳಿಸಿದ ಒಂದು ಅತ್ಯಂತ ಕ್ರಾಂತಿಕಾರಿ ಘೋಷಣೆ ಒಂದೇ ಮಾತರಂ ಹಾಡು ಮತ್ತು ಒಂದೇ ಮಾತರಂ ಅನ್ನೋ ಘೋಷಣೆ. ಅಂದಾಗೆ ಈ 1905ನೇ ವರ್ಷ ಆಗತಾನೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಮತ್ತೊಂದು ಕುಟಿಲ ತಂತ್ರವನ್ನ ಪ್ರಯೋಗ ಮಾಡಿತು. ಅಂದ್ರೆ ಮುಸ್ಲಿಂ ಬಾಹುಳ್ಯ ಉಳ್ಳ ಪೂರ್ವ ಬಂಗಾಲ, ಹಿಂದೂ ಬಾಹುಳ್ಯ ಉಳ್ಳ ಪಶ್ಚಿಮ ಬಂಗಾಲ ವಿಭಜನೆಗೆ ಕೈ ಹಾಕ್ತು. ಲಾರ್ಡ್ ಕರ್ಜನ್ ಅನ್ನೋ ವೈಸ್ರಾಯ್ ಇದ್ದ, ಆತ ಬಂಗಾಲ್ ವಿಭಜನೆ ಮಾಡ್ಲಿಕ್ಕೆ ಹೊರಟಾಗ ಆಗಸ್ಟ್ 7, 1905ರಂದು ಹಿಂದೂ ಮುಸ್ಲಿಂ ಬಂಗಾಲಿಗಳು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಕಲ್ಕತ್ತಾದ ಟೌನ್ ಹಾಲ್ ಬಳಿ ದೊಡ್ಡ ಪ್ರತಿಭಟನಾ ಪ್ರದರ್ಶನವನ್ನು ನಡೆಸಿದ್ರು. ಆವತ್ತು ಈ ಒಂದೇ ಮಾತರಂ ಘೋಷಣೆ ಮತ್ತು ಒಂದೇ ಮಾತರಂ ಹಾಡು ಎರಡಕ್ಕೂ ಕೂಡ ದೊಡ್ಡ ಮಟ್ಟದ ಚಾಲನೆ ಸಿಕ್ತು. ಅದಾದ ನಂತರ 1907ರಲ್ಲಿ ಬಿಪಿನ್ ಚಂದ್ರ ಪಾಲ್, ನಿಮ್ಗೆಲ್ಲ ಗೊತ್ತಿರಬಹುದು, ಸ್ವಾತಂತ್ರ್ಯ ಹೋರಾಟದಲ್ಲಿ ಲಾಲ್ ಬಾಲ್ ಪಾಲ್ ಅಂತ 3 ಜನ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರು. ಅದರಲ್ಲಿ ಬಿಪಿನ್ ಚಂದ್ರ ಪಾಲ್ ಒಂದು ಇಂಗ್ಲಿಷ್ ದಿನಪತ್ರಿಕೆಯನ್ನು ಸ್ಥಾಪಿಸ್ತಾರೆ. ಅದರ ಹೆಸರು ಕೂಡ ಒಂದೇ ಮಾತರಂ ಅಂತ. ಅದಕ್ಕೆ ಅರವಿಂದ್ ಘೋಷ್ ಅವರು ಅದಕ್ಕೆ ಸಹಸಂಪಾದಕರಾಗಿ ಸೇರ್ಕೊಂಡ್ಬಿಟ್ಟು ಎಲ್ಲ ಬಗೆಯ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉದ್ದೀಪನ ಕೊಡುವಂತ ಎಲ್ಲ ಲೇಖನಗಳು ಅದರಲ್ಲಿ ಬರೋಕ್ ಶುರು ಆಗ್ಬಿಡ್ತು. ಹೀಗಾಗಿ ಬ್ರಿಟಿಷ್ ಸರ್ಕಾರ ಎಚ್ಚೆತ್ಕೊಂಡ್ಬಿಟ್ಟು ಈ ಒಂದೇ ಮಾತರಂ ಅನ್ನೋ ಹಾಡು, ಅದನ್ನ ಪ್ರಕಟಿಸಿದ ಆನಂದ್ ಮಠ ಅನ್ನೋ ಕಾದಂಬರಿ ಎರಡನ್ನೂ ನಿಷೇಧಿಸಿಬಿಟ್ಟು ಆಜ್ಞೆಯನ್ನ ಹೊರಡಿಸಿತ್ತು. ಅದನ್ನು ಧಿಕ್ಕರಿಸ್ತಾ ಬಂದ್ರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು. ಮೊಟ್ಟ ಮೊದಲ ಬಾರಿಗೆ ವಿದೇಶಿ ವಸ್ತುಗಳ ಬಹಿಷ್ಕಾರ ಮತ್ತು ಸ್ವದೇಶಿ ಆಂದೋಲನಕ್ಕೆ ಚಾಲನೆ ಸಿಕ್ಕಿದ್ದು ಕೂಡ ಈ 1905ರ ವರ್ಷದಲ್ಲಿ.